ಇನ್ನೂ 15 ದಿವಸ ಆಗುತ್ತೆ. ಇನ್ನೂ 15 ದಿವಸನ ಚಹಾ ಸಿದ್ಧವಾಗಿದೆ. ಚಹಾ ಸರಿಯಾಗಿ ಆಗಿದೆ. ಚಹಾ ಮಾಡಿದ ಮುದ್ದು ಕಣ್ಣಲ್ಲಿ ಅಮೃತವೇ ತುಂಬಿರುವಾಗ ಚಹಾದ ರುಚಿ ವರ್ಣನೆಗೂ ಮೀರಿತ್ತು. ಆದರೆ ಚಹಾ ಮಾಡಿದ ಈ ಮುದ್ದು ಕರಗಳನ್ನು ಒಮ್ಮೆ ತರಿಸಬೇಕಾಗಿತ್ತೋ ಏನೋ. ಅದು ಹಿಂದಿನ ಸಮರಸದ ಸರೋವರವಾಗಿ ಹರ್ಷದಲ್ಲಿ ಹರಿದು ಬಂದಿದೆ. ಹತ್ತಿರ ಆಸರಿ ನೆನಪು ಇಂದು ನನಗಾಗುತ್ತಿದೆ. ನನ್ನ ಹೃದಯದಲ್ಲಿ ಉಕ್ಕುತ್ತಿದೆ ಆ ಶಕ್ತಿಯ ಕೆಲಸ. ಅದ್ಯಾವ ಬಯಸಿದ್ದೋ ಈ ನನ್ನ ಕಣ್ಣರಿಗೆ. ನನಗಿಗೂ ತುಂಬಾ ಭಯವಾಗ್ತಾ ಇದೆ. ಭಯಪಡದ ಸರಸ್ವತಿ, ಭಯಲಯವಾಗಿ ಮರದ ಮಂದಿರಕ್ಕೆ ಮಲ್ಲಿಗೆ ಬಳ್ಳಿಯಾಗಿ ಹಬ್ಬುವ ಏನಿಲ್ಲ. ಆಸೆ ಪಟ್ಟಿದ್ದು ತೃಪ್ತಿ ಹೊಂದಲು ಯಾರ ಆತಂಕ ಬೇಕಾಗಿಲ್ಲ. ಈ ಮನೆಗೆ ಬಂದಿರುವೆ ಭಾಗ್ಯಶ್ರೀಯಾಗಿ ಮನ ತುಂಬುವ ಪ್ರಣಯದ ವ್ಯಕ್ತಿಯಾಗಿ. ನೀವು ಅನುಚಿತಕ್ಕೆ ಮನಸ್ಸು ಮಾಡುತ್ತಿದ್ದೀರಿ. ಇದು ಮನುಷ್ಯತ್ವಕ್ಕೆ ಸಲ್ಲದ ವಿಚಾರ. ಅದೇನನ್ನು ನಾನು ಯೋಚಿಸಲಾರೆ. ನೋಡು ನೋಡಿ, ಈ ತುಂಬಿನಿಂದ ಭಾಗ್ಯಶ್ರೀಯನ್ನು ನೀನು ಒಪ್ಪುವುದಾದರೆ ಇದೆಲ್ಲವೂ ನಿನ್ನೆ ಒಳ್ಳೆಯದು. ಬಾಸರ ಸುದೀಪ ಮಾಮ, ನಾನು ನಿಮ್ಮ ಮಗನ ಹೆಂಡತಿ, ನಿಮ್ಮ ಸೊಸೆಗಿದ್ದರನ್ನು ಮಕ್ಕಳನ್ನು ಕಾಮರಾಟಕ್ಕೆ ಕರೆಯುವ ಈ ನಿಮ್ಮ ಕಣ್ಗಳು ನೀಗಿ ಹೋಗಬಾರದೆ. ನೀವು ಮಾತೆ ಎಂತ ಹೊತ್ತು ನಿಂತಿರುವ ಮಾನ್ಯಂತ ಕಾಮಾಂಧರನ್ನು ನೀವು ಅನುಚಿತಕ್ಕೆ ಮನಸ್ಸು ಮಾಡುತ್ತಿದ್ದೀರಿ. ಸರಸ್ವತಿ, ಇಂದು ನೀನು ನನ್ನ ಆಸೆಯನ್ನು ಈಡೇರಿಸಲೇಬೇಕು. ಒಳ್ಳೆಯದು ನಿರಾಕರಿಸಿದರೆ ನಿನ್ನ ಗಂಡ ಬಸವರಾಜನಿಗೆ ನಿನ್ನ ಹೆಣ ಕೊಡಬೇಕಾಗದು. ಹರಡುವನೇ ನೀರು ಶೀಲಕ್ಕೆ ಕನಕ ತರಲಿ ಎಂದು ವಿನಯತೆ ಕೈ ಮುಗಿದು ಕರೆಜೋಡಿಸಿ ಬೇಡಿಕೊಳ್ಳುವೆ. ಈ ನಿನ್ನ ಸೊಸೆ ಗರತಿಯಾಗಿ ಬಾಳಲಿ ಅಂತ ಶುಭಾಶೀರ್ವಾದ ಮಾಡಿ ಮಾಮ. ಶುಭಾಶೀರ್ವಾದ. ತಂದೆಯಾಗು, ತಂದೆಯಾಗು, ತಾಯಿಯಾಗು, ತಾಯಿ, ಬಸವಾಗು, ಬಳಗವಾಗು. ತಂದೆ, ತಾಯಿ, ಬಂಧು ಬಳಗ ಎಲ್ಲ ಆಗುತ್ತೇನೆ. ಒಂದೇ ಒಂದು ಸಾರಿ ನನ್ನ ಆಸೆ ಈಡೇರಿಸಿಬಿಡು. ಆಮೇಲೆ ನಾನೇ ನಿನ್ನ ಮಗಳೇ ಎಂದು ಒಪ್ಪಿಕೊಳ್ಳುತ್ತೇನೆ. ವಾಸರಿಸುವೆ. ಏಕಿರುತ್ತೀನಿ ಪಾಪವನ್ನೆದುರಿಸುವ ಶಕ್ತಿ ಪುಣ್ಯಕ್ಕಿರುವೆ. ಹೆಣ್ಣು ಒಡೆದರೆ ನಾರಿ, ಮುರಿದರೆ ಮಾರಿ. ಗಣತಿಯ ಪಾತ್ರಕ್ಕೆ ಭಂಗ ತರುವ ಇಂಥ ಚಾಂಡಾಲ ಕಣ್ಣು ಕೀಳುವ ಶಕ್ತಿ ಗಣತಿಯ ಕಿರುಬೈಲಿನಲ್ಲಿದೆ. ಏಕಮಃ ನಡುತ್ತಾನೆಂದೀಯ ಒಂದು ಕಡಿ ಪಾಕಡಿ ಎಡ್ಡ ಕಡಿ ಕೇಳಿದಮ್ಮ ಅಕಸ್ಮಾತ್ ಇಲ್ಲ ಕೂಗನ್ನು ಪ್ರಮಾದ ಏನೆಂದು ಸಾಗಿಬಂದು ಕಣ್ಣಿನ ಹೀನ ಕೊಟ್ಟಿಯಲ್ಲ. ಮರ ವಿಸರ್ಜನೆ ಮಾಡುವ ಮಲಿನ ಮನೆಯಾಗಿದೆಯಲ್ಲ ನಿನ್ನ ಬುಧವಾರವರು ಮಾರು ನಿಂತಿರುವ ಅನ್ನದ ಕಾರ್ಯವನ್ನ ಅದಕ್ಕೆ ಒತ್ತಡದಲ್ಲಿ ನಿರ್ಣಾಯ್ಕ ಹೊಚ್ಚ ಬಾಯಿ ಹೊಚ್ಚ ನಾಯಿ ಮತ್ತೆ ಶೀಲ ಭಂಗಗೊಳಿಸಿರುತ್ತೆ. ಬಸವರಾದ ವ್ಯಾಪಾರದಲ್ಲಿ ಗುರಿಗಟ್ಟಿರುವ ನಿನ್ನಂತ ನೀಚರು ಅಕ್ಕ ತಂಗಿಯರೊಂದಿಗೆ, ಸೊಸೆಯರೊಂದಿಗೆ, ಮಕ್ಕಳೊಂದಿಗೆ, ಅತ್ತೆಯಕ್ಕೆ, ಹೆತ್ತ ತಾಯಿಯೊಂದಿಗೆ ಕಾಮರಾಟ ಆಗುವುದೆಂದರೆ ಕಲಿಯುಗ ಇನ್ನೂ ಮುಂದುವರಿಯಲ್ಪಟ್ಟಿದೆ. ಆದರೆ ಒಂದು ಮಾತು ಮಾತ್ರ ನಿಜ ಚಿಕ್ಕಪ್ಪ, ಈ ಜನ್ಮದಲ್ಲಿ ಮಾಡುವ ಸೋಲ ಪಾಪದ ಫಲವನ್ನ ಇದೇ ಜನ್ಮದಲ್ಲಿ ಅನುಭವಿಸಬೇಕು ಅಂತ ಕಲಿ ಗ್ರಂಥದ ಇನ್ನೊಂದು ಪುಟದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂಬುದನ್ನು ಮಾತ್ರ ಮರಿಬೇಡ. ನನಗೆ ತುಂಬಾ ಭಯವಾಗ್ತಾ ಇದೆ. ಭಯಪಡಬೇಡಮ್ಮ. ಯಾಕಮ್ಮ ಭಯ ಪಡ್ತೀಯ?
ಇಂಥ ಒಬ್ಬ ನಾಗರಾಜನೈತೆ, ಇಂಥ 3 ಜನ ನಾಗರಾಜಗಳು ಬುದ್ಧಿ ಕೊಡುವ ಶಕ್ತಿ ನನ್ನಲ್ಲಿದೆ. ಚಿಕ್ಕಪ್ಪ, ಇನ್ನೊಂದ್ಸಲ ನನ್ನ ತಂಗಿ ಗೋರಿಗೆ ಬಂದಿದ್ದೆ ಆದ್ರೆ ನಿನ್ನನ್ನು ಗೆದ್ದುಕೊಂಡು ನಾ ಬಂದೆ ಚಿಕ್ಕಪ್ಪ. ಧರ್ಮದ ಮೇಲೆ ಕೈ ಎತ್ತಿ ನಿಲ್ಲುವ ಶಕ್ತಿ ಆ ಧರ್ಮಕ್ಕೆ ಎಂದು ಇರುವುದಿಲ್ಲ. ನನ್ನ ಬಾಗಿಲು ಹಲ್ಲು ತೋರಿಸುವವರಾಗಿ ನೀನು ಕಟ್ಟಿಸಿಕೊಂಡ ಕೃತ್ರಿಮ ಹಲ್ಲುಗಳ ಕೈಲಾಸ ಕಂಡ ಉದ್ಯೋಗ ಇದು ನಿನ್ನ ಮನೆ ಅಲ್ವಾ? ನಿಲ್ಲಣ್ಣ, ನೀನೇನಾದ್ರೂ ನನ್ನ ಇಲ್ಲೇ ಬಿಟ್ಟು ಹೋಗಿದ್ದೀಯಾದ್ರೆ ಆ ಕ್ಷಣ ಕೇಳಬೇಡಿ ನಿನ್ನ ತಂಗಿಯ ದುರ್ಮರಣವನ್ನು. ಹಾಗಾದ್ರೆ ಅನಿಶ್ಚಿತತೆ ಮನಸ್ಸು ಮಾಡುವಂತ ಈ ಸಮಯದಲ್ಲಿ ನಾನು ಕರ್ಕೊಂಡು ಹೋಗೋದು ಅನಿಸುತ್ತಲ್ಲ, ಏನ್ ಮಾಡಿ ಆಯ್ತು ಬಿಡಿ. ನನ್ನ ನಿನ್ನ ಮನಸ್ಸು ಪವಿತ್ರವಾಗಿರುವಾಗ ಯಾರು ಏನ್ ಮಾಡ್ತಾರೆ ನಾನು ನೋಡ್ತೀನಿ. ನಿನ್ನ ಗಂಡ ಬಸವರಾಜ್ ಬರೋದು ನನ್ನ ಮನೆಗೆ ನನ್ನ ತಂಗಿಯಾಗಿರುವಂತೆ ನಡೆಯಮ್ಮ. ನನ್ನ ಮನೆಗೆ ಸರಸ್ವತಿ ಸರಸ್ವತಿ ಮಗಳೇ ಸರಸ್ವತಿ ಸ್ನೇಹಿತ ಮಾಡ್ತೀನಿ ಹೋಗಮ್ಮ.